ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಹೀಂದ್ರಾದ BE6 ಎಲೆಕ್ಟ್ರಿಕಲ್ SUV ಬಗ್ಗೆ ಡೀಟೇಲ್ ರಿವ್ಯೂ ಮಾಡೋಣ. ಈ ಕಾರ್ನಲ್ಲಿ ಫೀಚರ್ಸ್, ಟೆಕ್ನಾಲಜಿ ಹಾಗೆ ಪರ್ಫಾರ್ಮೆನ್ಸ್, ಸೇಫ್ಟಿ ಮತ್ತೆ ಪ್ರೈಸ್ ಬಗ್ಗೆ ನೋಡೋಣ. ಮೊದಲು ಈ ಕಾರ್ನ ಲುಕ್ಸ್ ಮತ್ತೆ ಡಿಸೈನ್ ಅನ್ನ ನೋಡೋಣ. ಇದರ ಕೀನ ಡಿಸೈನ್ ಈ ರೀತಿ ಇದೆ. ತುಂಬಾ ಯೂನಿಕ್ ಡಿಸೈನ್ ಇದೆ. ಇದನ್ನ ಕಾರ್ನ ರಿಮೋಟ್ ಕಂಟ್ರೋಲರ್ ಅಂತಾನು ಹೇಳ್ಬೋದು. ಈ ಬಟನ್ಸ್ ಅನ್ನ ಯೂಸ್ ಮಾಡಿಕೊಂಡು ಕಾರನ್ನ ಮೂವ್ಮೆಂಟ್ ಕೂಡ ಮಾಡಬಹುದು. ಹಾಗೆ ಮೂವ್ಮೆಂಟ್ ಮಾಡೋದು ಹೇಗೆ ಅಂತ ಲಾಸ್ಟ್ ಅಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಕಾರ್ನ ಫ್ರಂಟ್ ಲುಕ್ ಈ ತರ ಇದೆ. BE ಅಂತ ಬ್ಯಾಡ್ಜಿಂಗ್ ಕಾಣಿಸುತ್ತೆ. BE ಅಂದ್ರೆ ಬಾರ್ನ್ ಎಲೆಕ್ಟ್ರಿಕ್ ಅಂತ ಇದೆ. ಇದು ಗ್ಲೋ ಕೂಡ ಆಗುತ್ತೆ. ತುಂಬಾ ಅಗ್ರೆಸಿವ್ ಮತ್ತೆ ಏರೋಡೈನಾಮಿಕ್ ಡಿಸೈನ್ ಅಲ್ಲಿ ಕಾಣಿಸುತ್ತೆ. ಸಿ ಶೇಪ್ LED DLRs, ಲೋ ಬೀಮ್ ಮತ್ತೆ ಹೈ ಬೀಮ್ ಇದಾವೆ. ಇಲ್ಲಿ ಕೆಳಗಡೆ ಫಾಗ್ ಲ್ಯಾಂಪ್ಸ್ ಇದಾವೆ. ಏರೋಡೈನಾಮಿಕ್ ಡಿಸೈನ್ ನಲ್ಲಿ ಬಿಲ್ಡ್ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ 6 ಸೆನ್ಸಾರ್ಸ್ ಇದಾವೆ. ಹಾಗೆ ಎಡಾಸ್ ಕೂಡ ಇದೆ. ಈ ಕಾರ್ ನಲ್ಲಿ ನಿಮಗೆ 5 ಕ್ಯಾಮರಾಸ್, 6 ಅಲ್ಟ್ರಾಸಾನಿಕ್ ಸೆನ್ಸಾರ್ಸ್ ಇದಾವೆ. ಇಲ್ಲಿ ಸ್ಕಿಡ್ ಪ್ಲೇಟ್ ನ ಡಿಸೈನ್ ಈ ರೀತಿ ಇದೆ. ಇಲ್ಲಿ ನಿಮಗೆ 45 ಲೀಟರ್ಸ್ ಕೆಪಾಸಿಟಿ ಫ್ರಂಕ್ ಸಿಗುತ್ತೆ. ಇದರಲ್ಲಿ ನೀವು ಕಾರ್ನ ಚಾರ್ಜಿಂಗ್ ಕೇಬಲ್ ಅಥವಾ ಕವರ್ ಅನ್ನ ಇಟ್ಕೋಬಹುದು. ಇಲ್ಲಿ ಐಸೋಲೇಷನ್ ಕೊಟ್ಟಿದ್ದಾರೆ. ಇನ್ನು ಸೈಡ್ ಇಂದ ಈ ರೀತಿ ಕಾಣಿಸುತ್ತೆ. ತುಂಬಾನೇ ಮ್ಯಾಸಿವ್ ಆಗಿ ಕಾಣಿಸುತ್ತೆ. ಇದರ ಅಲಾಯ್ಸ್ ನಲ್ಲೂ ಏರೋ ಎಫಿಷಿಯನ್ಸಿ ಡಿಸೈನ್ ಮಾಡಿದ್ದಾರೆ. ಟೈರ್ ಸೈಜ್ 245/55 19 ಇಂಚ್ ಇದೆ. ಸೈಡ್ ಮಿರರ್ಸ್ ಮೇಲೆ ಬ್ಲಿಂಕರ್ಸ್ ಹಾಗೆ 360 ಕ್ಯಾಮೆರಾ ಮೌಂಟ್ ಆಗಿದೆ. ಕ್ಲಾಡಿಂಗ್ ತುಂಬಾನೇ ಮ್ಯಾಸಿವ್ ಆಗಿದೆ. ಪಿಯಾನೋ ಬ್ಲಾಕ್ ನಲ್ಲಿ ಸಿಗುತ್ತೆ. ಫ್ಲಶ್ ಡೋರ್ ಹ್ಯಾಂಡಲ್ ಡಿಸೈನ್ ಇದೆ. ಬ್ಯಾಕ್ ಸೈಡ್ ಡೋರ್ ಓಪನ್ ಮಾಡೋಕೆ ಸಿ ಪಿಲ್ಲರ್ ನಲ್ಲಿ ಹ್ಯಾಂಡಲ್ ಮೌಂಟ್ ಮಾಡಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ಇಂದ ನೋಡೋದಾದ್ರೆ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಸ್ಪೋರ್ಟಿ ಲುಕ್ ನಲ್ಲಿ ಬಿಲ್ಡ್ ಮಾಡಿದ್ದಾರೆ. ಕ್ಯೂಪೆ ಡಿಸೈನ್ ನಲ್ಲಿ ಕಾಣಿಸುತ್ತೆ. ಡುವಲ್ ಸ್ಪಾಯ್ಲರ್ಸ್ ಕೊಟ್ಟಿದ್ದಾರೆ. ರಿಯರ್ ಗ್ಲಾಸ್ ಗೆ ವೈಪರ್ ಸಿಗಲ್ಲ. ಡಿಫಾಗರ್ ಇದೆ. ಟೇಲ್ ಲ್ಯಾಂಪ್ ನ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಇಲ್ಲಿ BE6 ಅಂತ ಬ್ಯಾಡ್ಜಿಂಗ್ ಮತ್ತೆ ಮಹೀಂದ್ರಾದ ನ್ಯೂ ಲೋಗೋ ಕಾಣಿಸುತ್ತೆ. ಬ್ಯಾಕ್ ಸೈಡ್ ಅಲ್ಲೂ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, 6 ಪಾರ್ಕಿಂಗ್ ಸೆನ್ಸಾರ್ಸ್ ಸಿಗುತ್ತೆ. ರಿವರ್ಸ್ ಲ್ಯಾಂಪ್, ರಿಫ್ಲೆಕ್ಟರ್ಸ್ ಈ ರೀತಿ ಇದಾವೆ. ಬೂಟ್ ನ ಹ್ಯಾಂಡ್ಸ್ ಫ್ರೀ ಆಗಿ ಓಪನ್ ಮಾಡ್ಕೋಬಹುದು. ಇಲ್ಲಿ 1 ಟಚ್ ಬಟನ್ ಇಂದ ಓಪನ್ ಮಾಡ್ಕೋಬಹುದು. ಬಟನ್ ಪ್ರೆಸ್ ಮಾಡಿದ್ರೆ ಎಲೆಕ್ಟ್ರಿಕಲಿ ಓಪನ್ ಆಗುತ್ತೆ. ಇಲ್ಲಿ ಪಾರ್ಸಲ್ ಟ್ರೇ ಸಿಗುತ್ತೆ. ಇಲ್ಲಿ ಬೂಟ್ ಲ್ಯಾಂಪ್, ಪವರ್ ಸಾಕೆಟ್ ಮತ್ತೆ 3 kg ಕೆಪಾಸಿಟಿ ಹುಕ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 45 ಲೀಟರ್ಸ್ ನಷ್ಟು ಸ್ಪೇಸ್ ಸಿಗುತ್ತೆ. ಸ್ಪೇರ್ ಟೈರ್ 18 ಇಂಚ್ ಸಿಗುತ್ತೆ ಮತ್ತೆ ಟೂಲ್ ಸ್ಪೇಸ್ ಸಿಗುತ್ತೆ. ಬೂಟ್ ಕ್ಲೋಸ್ ಮಾಡೋಕು ಕೂಡ ಅದೇ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಇನ್ನು ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ. ಇಲ್ಲಿ ಚಾರ್ಜಿಂಗ್ ಇಂಡಿಕೇಶನ್ ಇದೆ. ಕ್ಯಾಪ್ ಮೇಲೆ ಚಾರ್ಜಿಂಗ್ ಲೈಟ್ಸ್ ನ ಲೆವೆಲ್ಸ್ ಮೆನ್ಷನ್ ಮಾಡಿದ್ದಾರೆ. ಈ ಕಾರ್ನ ಡೋರ್ಸ್ 90 ಡಿಗ್ರಿ ನಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ಡಿಸೈನ್ ನಲ್ಲಿ ಕಂಟ್ರೋಲರ್ಸ್ ಕೊಟ್ಟಿದ್ದಾರೆ. ಪುಲ್ ಟು ಓಪನ್ ಅಂತ ಕಾಣಿಸುತ್ತೆ. ಇಲ್ಲಿ ORBM ಕಂಟ್ರೋಲ್ ಬಟನ್ಸ್, ಪವರ್ ವಿಂಡೋ ಕಂಟ್ರೋಲ್ಸ್, ಡೋರ್ ಲಾಕ್ ಅನ್ಲಾಕ್ ಬಟನ್, ವಿಂಡೋ ಲಾಕ್ ಬಟನ್ಸ್ ಇದೆ. ಇಲ್ಲಿ ನಿಮಗೆ ಹಾರ್ಮನ್ ಕಾರ್ಡನ್ ಸ್ಪೀಕರ್ಸ್ ಸಿಗುತ್ತೆ. ಟೋಟಲ್ ಆಗಿ 16 ಸ್ಪೀಕರ್ಸ್ ಇದಾವೆ. ಇಲ್ಲಿ ಬಾಟಲ್ ಹೋಲ್ಡರ್ ಮತ್ತೆ ಸ್ಮಾಲ್ ಸ್ಟೋರೇಜ್ ಸಿಗುತ್ತೆ. ಸೀಟ್ ನ ಡಿಸೈನ್ ಕೂಡ ತುಂಬಾ ಯೂನಿಕ್ ಆಗಿ ಇದಾವೆ. ಫ್ಯಾಬ್ರಿಕ್ ಮತ್ತೆ ಲೆದರ್ ಕಾಂಬಿನೇಷನ್ ನಲ್ಲಿ ಇದಾವೆ. ಸೀಟ್ಸ್ ವೆಂಟಿಲೇಟೆಡ್ ಕೂಡ ಇದಾವೆ. ಇಲ್ಲಿ ನಿಮಗೆ 6 ವೇ ಸೀಟ್ ಅಡ್ಜಸ್ಟ್ಮೆಂಟ್, ಲಂಬರ್ ಸಪೋರ್ಟ್ ನಾಬ್ ಮತ್ತೆ 3 ಮೆಮೊರಿ ಸೀಟ್ ಆಪ್ಷನ್ ಸಿಗುತ್ತೆ. ಹಾಗೆ ವೆಂಟಿಲೇಷನ್ ಬಟನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡಬಹುದು ಇಂಟೀರಿಯರ್ ನ ಡಿಸೈನ್ ಯಾವ ಲೆವೆಲ್ ನಲ್ಲಿ ಇದೆ ಅಂತ. ಇದರಲ್ಲಿ ನಿಮಗೆ ಕಾಕ್ಪಿಟ್ ನ ರೀತಿ ಅಥವಾ ರೇಸ್ ಕಾರ್ ನ ಫೀಲ್ ನಿಮಗೆ ಕೊಡುತ್ತೆ. ಇಲ್ಲಿ ನಿಮಗೆ AR ಹೆಡ್ಸಪ್ ಡಿಸ್ಪ್ಲೇ ಇದೆ. ಇದನ್ನ ವಿಷನ್ X ಫೀಚರ್ ಅಂತ ಮಹೀಂದ್ರಾದವರು ಹೇಳಿದ್ದಾರೆ. ಇದರಲ್ಲಿ 12.3 ಇಂಚ್ ನ ಡುವಲ್ ಸ್ಕ್ರೀನ್ ಸಿಗುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಲ್ಲಿ ನಿಮಗೆ ಕಾರ್ನ ಇನ್ಫಾರ್ಮೇಶನ್ ತೋರಿಸುತ್ತೆ. ಇದರಲ್ಲಿ ಸ್ಪೀಡೋಮೀಟರ್, ಬ್ಯಾಟರಿ ಇನ್ಫೋ, ರೇಂಜ್, ಓಡೋಮೀಟರ್, ಟೆಂಪರೇಚರ್, TPMS, ಟೈಮ್ ಮತ್ತೆ ರೋಡ್ ಸೈಡ್ ಅಲ್ಲಿ ಇರೋ ಟ್ರಾಫಿಕ್ ಸೈನ್ ಕೂಡ ಡಿಟೆಕ್ಟ್ ಮಾಡಿ ಇದರಲ್ಲಿ ತೋರಿಸುತ್ತೆ. ಹಾಗೆ ಲೆಫ್ಟ್ ಅಥವಾ ರೈಟ್ ಸೈಡ್ ಬ್ಲಿಂಕರ್ ಆನ್ ಮಾಡಿದಾಗ ಸೈಡ್ ವ್ಯೂ ಅನ್ನ ಇದರಲ್ಲೇ ತೋರಿಸುತ್ತೆ. ಸ್ಟೇರಿಂಗ್ ಮೇಲೂ BE ಅಂತ ಎಲ್ಯುಮಿನೇಟಿಂಗ್ ಡಿಸೈನ್ ಸಿಗುತ್ತೆ. 2 ಸ್ಪೋಕ್ ಸ್ಕ್ವೇರ್ ಕಟ್ಸ್ ಡಿಸೈನ್ ನಲ್ಲಿ ಲೆದರ್ ವ್ರಾಪ್ಡ್ ಸ್ಟೇರಿಂಗ್ ಇದೆ. ಲೆಫ್ಟ್ ಅಲ್ಲಿ ಮೀಡಿಯಾ ಕಂಟ್ರೋಲ್ ಬಟನ್ಸ್, ರೀಜನ್ ಬಟನ್ ಮತ್ತೆ ಸಿಂಗಲ್ ಪೆಡಲ್ ಬಟನ್ ಕೊಟ್ಟಿದ್ದಾರೆ. ರೈಟ್ ಅಲ್ಲಿ ಕ್ರೂಸ್ ಕಂಟ್ರೋಲ್, ರೀಜನ್ ಮತ್ತೆ ಬೂಸ್ಟ್ ಬಟನ್ ಇದೆ. ಸ್ಟೇರಿಂಗ್ ಅನ್ನ ಟೆಲಿಸ್ಕೋಪಿಕ್ ಮತ್ತೆ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು. ಇಲ್ಲಿ ಹೆಡ್ಲೈಟ್ ಕಂಟ್ರೋಲರ್ಸ್ ಮತ್ತೆ ಲೆಫ್ಟ್ ಅಲ್ಲಿ ವೈಪರ್ ಕಂಟ್ರೋಲರ್ಸ್ ಸಿಗುತ್ತೆ. ಇದು ಎಲೆಕ್ಟ್ರಿಕಲ್ ಕಾರ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಆಕ್ಸಿಲರೇಷನ್ ಮತ್ತೆ ಬ್ರೇಕ್ ಪೆಡಲ್ ಹಾಗೆ ಪ್ರಾಪರ್ ಡೆಡ್ ಪೆಡಲ್ ಸಿಗುತ್ತೆ. ಇನ್ಫೋಟೈನ್ಮೆಂಟ್ ನಲ್ಲಿ ತುಂಬಾ ಫೀಚರ್ಸ್ ಇದಾವೆ. AC ಕಂಟ್ರೋಲ್ ಹಾಗೆ ವೆದರ್ ಅಪ್ಡೇಟ್, ಬ್ಯಾಟರಿ ಇನ್ಫಾರ್ಮೇಶನ್, ಆಂಬಿಯಂಟ್ ಲೈಟ್,
ಸೆಲೆಕ್ಟ್ ಮಾಡ್ಕೋಬಹುದು. ಮೋಡ್ಸ್ ಗೆ ತಕ್ಕಾಗೆ ಕಲರ್ಸ್ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ನೀವು ನೋಡಬಹುದು ಯಾವ ರೀತಿ ಲೈಟ್ ಇದೆ, ಗ್ಲೋ ಆಗ್ತಿದೆ ಅಂತ. ಇಲ್ಲಿ AC ವೆಂಟ್ಸ್ ಮೇಲ್ಗಡೆ ನಿಮಗೆ ಕಲರ್ಸ್ ಚೇಂಜ್ ಆಗೋದು ಕಾಣಿಸ್ತಾ ಇದೆ. ನಿಮ್ಗೆ ಇದರಲ್ಲಿ ತುಂಬಾನೇ ಆಪ್ಸ್ ಅವೈಲೇಬಲ್ ಇದಾವೆ. 360 ವ್ಯೂ ಅನ್ನ ಇಲ್ಲಿ ನೋಡಬಹುದು. ಹಾಗೆ ಇದರಲ್ಲಿ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಎಲೆಕ್ಸಾ, ಆಟೋ ಪಾರ್ಕಿಂಗ್, ಕ್ಲೈಮೇಟ್ ಕಂಟ್ರೋಲ್, ಡ್ರೈವ್ ಅಸಿಸ್ಟ್ ಇದಾವೆ. ಕಾರ್ನ ಒಳಗಡೆ ಕೂಡ ಕ್ಯಾಮೆರಾ ಇದೆ. ಸೆಲ್ಫಿ ಅಪ್ಲಿಕೇಶನ್ ಇಂದ ಯೂಸ್ ಮಾಡಬಹುದು. ಸೊ ಇಲ್ಲಿಂದ ನೀವು ಫೋಟೋ ಅಥವಾ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ನಿಮಗೆ ಏರ್ ಕ್ರಾಫ್ಟ್ ನ ಡಿಸೈನ್ ಸಿಗುತ್ತೆ. ಇಲ್ಲಿ ಬೆಜೆಲ್ಲೆಸ್ ಆಟೋ ಡಿಮ್ಮಿಂಗ್ ORBM ಸಿಗುತ್ತೆ. ಹಾಗೆ ಇಲ್ಲೂ ನಿಮಗೆ ಕ್ಯಾಮೆರಾ ಸಿಗುತ್ತೆ. ಇದರಿಂದ ನೀವು ಫೋಟೋಸ್ ಅಥವಾ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬಹುದು. ಹಾಗೆ ಮೊಬೈಲ್ ಗೆ ಕನೆಕ್ಟ್ ಮಾಡಿಕೊಂಡು ಲೈವ್ ಫುಟೇಜ್ ಕೂಡ ನೋಡಬಹುದು. ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಾದ್ರೂ ನಿಮ್ಮ ಕಾರ್ ತಗೊಂಡು ಹೋದಾಗ ಮೊಬೈಲ್ ಅಲ್ಲಿ ನೀವು ನೋಡಬಹುದು. ಹಾಗೆ ಇದು ಡ್ರೈವ್ ಮಾಡ್ತಿರೋ ಪರ್ಸನ್ ಐ ಕ್ಲೋಸ್ ಮಾಡಿದ್ರೆ ಅಲರ್ಟ್ ಕೂಡ ಮಾಡುತ್ತೆ. ಇದೊಂದು ಬೆಸ್ಟ್ ಸೇಫ್ಟಿ ಫೀಚರ್ ಅಂತಾನೆ ಹೇಳ್ಬೋದು. ಮೇಲ್ಗಡೆ 360 ಕ್ಯಾಮೆರಾ, ಪಾರ್ಕ್ ಅಸಿಸ್ಟ್, ಹಜಾರ್ಡ್ ಲೈಟ್ ಸ್ವಿಚ್, ಬೂಟ್ ಓಪನ್ ಆರ್ ಕ್ಲೋಸ್ ಸ್ವಿಚ್, ಮತ್ತೆ ಲ್ಯಾಂಪ್ಸ್ ಡೋರ್ ಓಪನ್ ಆದ್ರೆ ಆನ್ ಆರ್ ಆಫ್ ಸ್ವಿಚ್ ಸಿಗುತ್ತೆ. ಹಾಗೆ ಇಲ್ಲಿ ಮೇಲ್ಗಡೆ ಏರ್ ಬ್ಯಾಗ್ ಆನ್ ಆಫ್ ಮತ್ತೆ ರೇರ್ ಸೀಟ್ ಅಲ್ಲಿ ಸೀಟ್ ಬೆಲ್ಟ್ ಹಾಕಿದ್ದಾರೆ ಅಥವಾ ಇಲ್ವಾ ಅಂತ ಇಂಡಿಕೇಟ್ ಮಾಡುತ್ತೆ. SOS ಬಟನ್ ಕೂಡ ಸಿಗುತ್ತೆ. ಇನ್ ಕೇಸ್ ಏನಾದ್ರೂ ಎಮರ್ಜೆನ್ಸಿ ಇದ್ದಾಗ ಈ ಬಟನ್ ಅನ್ನ ಯೂಸ್ ಮಾಡ್ಕೋಬಹುದು. ಸೈಡ್ ಅಲ್ಲಿ ಮೈಕ್ ಇದಾವೆ. ಇಲ್ಲಿ ಮೂನ್ ರೂಫ್ ಓಪನ್ ಅಥವಾ ಕ್ಲೋಸ್ ಸ್ವಿಚ್ ಸಿಗುತ್ತೆ. ತುಂಬಾನೇ ದೊಡ್ಡದಾದ ಮೂನ್ ರೂಫ್ ಸಿಗುತ್ತೆ. ನೀವು ನೋಡಬಹುದು ಇಲ್ಲಿ ಲೈನ್ಸ್ ತರ ಕಾಣಿಸ್ತಾ ಇದೆ. ಇದರಲ್ಲಿ ಆಂಬಿಯಂಟ್ ಲೈಟ್ ಕೂಡ ಇದೆ. ಒನ್ ಟಚ್ ಇಂದ ಓಪನ್ ಆರ್ ಕ್ಲೋಸ್ ಮಾಡ್ಕೋಬಹುದು. ಸೈಡ್ ಅಲ್ಲಿ 2 ಲ್ಯಾಂಪ್ಸ್ ಸಿಗುತ್ತೆ. ಹಾಗೆ ಇದರಲ್ಲಿ ತುಂಬಾ ಅಪ್ಲಿಕೇಶನ್ಸ್ ಇದಾವೆ. ಮೀಡಿಯಾ ಅಂಡ್ ಕಮ್ಯುನಿಕೇಶನ್ಸ್, ವೆಹಿಕಲ್ ಆಪ್ ಇದಾವೆ. ಇದರಲ್ಲಿ ಆಟೋ ಪಾರ್ಕ್ ಆಪ್ಷನ್ ಕೂಡ ಇದೆ. ಇದನ್ನ ಪ್ರೆಸ್ ಮಾಡಿದ್ರೆ ಗಾಡಿ ಆಟೋಮೆಟಿಕ್ ಆಗಿ ಪಾರ್ಕ್ ಮಾಡುತ್ತೆ. ಇಲ್ಲಿ ಕೆಳಗಡೆ AC ವೆಂಟ್ಸ್ ಸಿಗುತ್ತೆ. AC ಕಂಟ್ರೋಲ್ ಅನ್ನ ಈ ನಾಬ್ ಇಂದ ಆಪರೇಟ್ ಮಾಡ್ಕೊಳ್ಬಹುದು. ಇಲ್ಲಿ ಕಾರ್ನ ಸ್ಟಾರ್ಟ್ ಆರ್ ಸ್ಟಾಪ್ ಬಟನ್ ಇದೆ. ಸ್ಟಾರ್ಟ್ ಆದಾಗ ಈ ರೀತಿ ಲೈಟ್ ಗ್ಲೋ ಆಗುತ್ತೆ. ಇಲ್ಲಿ ವಾಲ್ಯೂಮ್ ಕಂಟ್ರೋಲ್, AC ಕಂಟ್ರೋಲ್, ಮೋಡ್ಸ್ ಮತ್ತೆ ಹೋಮ್ ಅಥವಾ ಬ್ಯಾಕ್ ಬಟನ್ ಇದೆ. ಕಾಕ್ಪಿಟ್ ಸ್ಟೈಲ್ ನಲ್ಲಿ ಲಿವರ್ ಸಿಗುತ್ತೆ. ಇದರಲ್ಲಿ ಪಾರ್ಕ್ ಬಟನ್ ಇದೆ. ಇಲ್ಲಿ ಆರ್ಮ್ ರೆಸ್ಟ್ ಕೆಳಗೆ ಸ್ಟೋರೇಜ್ ಸಿಗುತ್ತೆ. ಕೂಲಿಂಗ್ ಫೀಚರ್ ಕೂಡ ಇದೆ. ಇಲ್ಲಿ ಟೈಪ್ C ಮತ್ತೆ USB ಚಾರ್ಜಿಂಗ್ ಪೋರ್ಟ್ಸ್ ಇದಾವೆ. ಹಾಗೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ಸ್ ಇದಾವೆ. ಒಂದು ಕಪ್ ಹೋಲ್ಡರ್ ಕೂಡ ಸಿಗುತ್ತೆ. ಇಲ್ಲಿ ಸ್ಪೀಕರ್ ಇದೆ. ಡ್ರೈವರ್ ಸೈಡ್ ಸನ್ ಬ್ಲೈಂಡ್ ನಲ್ಲಿ ಮಿರರ್ ಮತ್ತೆ ಲೈಟ್ ಸಿಗುತ್ತೆ. ಹಾಗೆ ಇದನ್ನ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು. ಕೋ ಪ್ಯಾಸೆಂಜರ್ ಸೀಟ್ ನಲ್ಲಿ AC ವೆಂಟ್ಸ್, ಗ್ಲೋ ಬಾಕ್ಸ್ ಈ ಬಟನ್ ಪ್ರೆಸ್ ಮಾಡಿ ಓಪನ್ ಮಾಡ್ಕೋಬಹುದು. ಗ್ಲೋ ಬಾಕ್ಸ್ ಒಳಗಡೆ DVR ಪೋರ್ಟ್ ಸಿಗುತ್ತೆ. ಇದರಿಂದ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಮಾಡಿರುವಂತ ಫುಟೇಜ್ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಸೆಕೆಂಡ್ ರೋ ಡೋರ್ಸ್ ನಲ್ಲಿ ನಿಮಗೆ ಗ್ರಾಬ್ ಹ್ಯಾಂಡಲ್, ಡೋರ್ ಲಾಕ್ ಅನ್ಲಾಕ್, ಪವರ್ ವಿಂಡೋ ಬಟನ್, ಆರ್ಮ್ ರೆಸ್ಟ್, ಬಾಟಲ್ ಹೋಲ್ಡರ್ ಮತ್ತೆ ಸ್ಪೀಕರ್ ಇದೆ. ಸೊ ಸೆಕೆಂಡ್ ರೌಂಡ್ ಸೀಟ್ಸ್ ಕೂಡ ಕಂಫರ್ಟ್ ಆಗಿ ಇದಾವೆ. ಹಾಗೆ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಮತ್ತೆ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್, ಆರ್ಮ್ ರೆಸ್ಟ್ ಇದೆ. ಹಾಗೆ 2 ಕಪ್ ಹೋಲ್ಡರ್ಸ್ ಇದಾವೆ. 40-60 ಸ್ಪ್ಲಿಟ್ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್, ಇಲ್ಲಿ ಟ್ಯಾಬ್ಲೆಟ್ ಅಥವಾ ಮೊಬೈಲ್ ಮೌಂಟಿಂಗ್ ಸೆಕ್ಷನ್ ಸಿಗುತ್ತೆ. ಇಲ್ಲಿ ಮ್ಯಾಗಝಿನ್ ಹೋಲ್ಡರ್, ಇಲ್ಲಿ ಟೈಪ್ C ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ. ಲೆಗ್ ರೂಮ್ ತುಂಬಾನೇ ಚೆನ್ನಾಗಿದೆ. ಕಂಫರ್ಟ್ ಆಗಿ ಕೂತ್ಕೋಬಹುದು. ಅಂಡರ್ ಥೈ ಸಪೋರ್ಟ್ ಡಿಸೆಂಟ್ ಆಗಿ ಸಿಗುತ್ತೆ. ಇಲ್ಲಿ AC ವೆಂಟ್ ಸಿಗುತ್ತೆ. ಕೆಳಗಡೆ ಮೊಬೈಲ್ ಹೋಲ್ಡರ್ ಕೂಡ ಇದೆ. 2 ಸೈಡ್ ಅಲ್ಲಿ ರೀಡ್ ಲ್ಯಾಂಪ್ಸ್, ಗ್ರಾಬ್ ಹ್ಯಾಂಡಲ್ ಮತ್ತೆ ಹುಕ್ ಸಿಗುತ್ತೆ. ಬ್ಯಾಟರಿ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ಇದರಲ್ಲಿ 2 ರೀತಿ ಬ್ಯಾಟರಿ ಪ್ಯಾಕ್ ಅವೈಲೇಬಲ್ ಇದೆ. 59 ಕಿಲೋವ್ಯಾಟ್ ಮತ್ತೆ 79 ಕಿಲೋವ್ಯಾಟ್ ಸಿಗುತ್ತೆ. 59 ಕಿಲೋವ್ಯಾಟ್ ಬ್ಯಾಟರಿ 228 bhp 380 Nm ಟಾರ್ಕ್ ಡೆಲಿವರ್ ಮಾಡುತ್ತೆ. ಈ ಬ್ಯಾಟರಿಯಿಂದ 557 ಕಿಲೋಮೀಟರ್ ನಷ್ಟು ರೇಂಜ್ ಸಿಗುತ್ತೆ. 7.2 ಕಿಲೋವ್ಯಾಟ್ ಚಾರ್ಜರ್ ಇಂದ 8 ಅವರ್ 7 ಮಿನಿಟ್ಸ್ ಗೆ ಫುಲ್ ಚಾರ್ಜ್ ಆಗುತ್ತೆ. 140 ಕಿಲೋವ್ಯಾಟ್ ಚಾರ್ಜರ್ ಇಂದ 40 to 50 ಮಿನಿಟ್ಸ್ ನಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಇದರ ಟಾಪ್ ಸ್ಪೀಡ್ 180 km/h 0 to 100 6.7 ಸೆಕೆಂಡ್ಸ್ ಗೆ ಪಿಕಪ್ ತಗೊಳುತ್ತೆ. 79 ಕಿಲೋವ್ಯಾಟ್ ಬ್ಯಾಟರಿಯಿಂದ 282 bhp 380 Nm ಟಾರ್ಕ್ ಡೆಲಿವರ್ ಮಾಡುತ್ತೆ. ಈ ಬ್ಯಾಟರಿ 683 ಕಿಲೋಮೀಟರ್ ರೇಂಜ್ ಕೊಡುತ್ತೆ. 11.2 ಕಿಲೋವ್ಯಾಟ್ ಚಾರ್ಜಿಂಗ್ ಇಂದ 6 ಅವರ್ ಗೆ ಫುಲ್ ಚಾರ್ಜ್ ಆಗುತ್ತೆ. 140 ಕಿಲೋವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇಂದ ಅರೌಂಡ್ 40 ಮಿನಿಟ್ಸ್ ಗೆ ಫುಲ್ ಚಾರ್ಜ್ ಆಗುತ್ತೆ. ಟಾಪ್ ಸ್ಪೀಡ್ 202 km/h 0 to 100 6.7 ಸೆಕೆಂಡ್ಸ್ ಗೆ ಪಿಕಪ್ ತಗೊಳುತ್ತೆ. ಇದರ ಸಸ್ಪೆನ್ಷನ್ಸ್ ಫ್ರಂಟ್ ಅಲ್ಲಿ ಮ್ಯಾಕ್ಫರ್ಸನ್ ಸ್ಟ್ರಡ್, ರೇರ್ ಅಲ್ಲಿ ಮಲ್ಟಿಲಿಂಕ್ ಸಸ್ಪೆನ್ಷನ್ ಇದಾವೆ. ಇಂಟೆಲಿಜೆಂಟ್ ಸೆಮಿ ಆಕ್ಟಿವ್ ಟೈಪ್ ಸಸ್ಪೆನ್ಷನ್ಸ್ ಇದಾವೆ. ಬ್ರೇಕ್ ಇದರಲ್ಲಿ ಫ್ರಂಟ್ ಅಂಡ್ ರೇರ್ ಅಲ್ಲಿ ಡಿಸ್ಕ್ ಬ್ರೇಕ್ಸ್ ಇದಾವೆ. ಸೇಫ್ಟಿ ಫೀಚರ್ಸ್ ಇದರಲ್ಲಿ ABS, ಬ್ರೇಕ್ ಅಸಿಸ್ಟ್, ಸೆಂಟ್ರಲ್ ಲಾಕಿಂಗ್, ಚೈಲ್ಡ್ ಸೇಫ್ಟಿ ಲಾಕ್, EBD, ಟ್ರಾಕ್ಷನ್ ಕಂಟ್ರೋಲ್, ಹಿಲ್ ಅಸಿಸ್ಟ್ ಮತ್ತೆ 6 ಏರ್ ಬ್ಯಾಗ್ಸ್ ಇದಾವೆ. ಗ್ಲೋಬಲ್ NCAP ರೇಟಿಂಗ್ 5 ಸ್ಟಾರ್ ಇದೆ. ಇದರಲ್ಲಿ ಗ್ರೋ ಮಿ ಅಂತ ಫೀಚರ್ ಇದೆ. ಇದನ್ನ ಆನ್ ಮಾಡಿ ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಈ ರೀತಿ
ಲೈಟಿಂಗ್ ಸಿಗುತ್ತೆ. ಬ್ಯಾಕ್ ಸೈಡ್, ಫ್ರಂಟ್ ಮತ್ತೆ ಕಾರ್ನ ಒಳಗಡೆ ಕೂಡ ನೋಡೋಕೆ ಸಿಗುತ್ತೆ. ಸೊ ಈ ಕಾರ್ನಲ್ಲಿ ಇರುವಂತ ಸ್ಪೆಷಲ್ ಫೀಚರ್ ಬಗ್ಗೆ ತೋರಿಸ್ತೀನಿ. ಈ ಕಾರ್ನ ನೀವು ಪಾರ್ಕ್ ಮಾಡಿದಾಗ ಸೈಡ್ ಅಲ್ಲಿ ಬೇರೆ ಗಾಡಿ ಇದ್ರೆ ಅಂತ ಸಿಚುವೇಶನ್ ನಲ್ಲಿ ನೀವು ಈ ಕೀ ಅಥವಾ ರಿಮೋಟ್ ಇಂದ ಕಾರ್ನ ಮೂವ್ ಮಾಡಬಹುದು. ಲಾಕ್ ಬಟನ್ ಅನ್ನ ಒನ್ ಟೈಮ್ ಪ್ರೆಸ್ ಮಾಡಿ ಈ ಬಟನ್ ಅನ್ನ ಲಾಂಗ್ ಪ್ರೆಸ್ ಮಾಡಬೇಕು. ಸೊ ಕಾರ್ನ ಲೈಟ್ಸ್ ಆನ್ ಆಗುತ್ತೆ. ಅವಾಗ ನೀವು ಈ ಬಟನ್ ಇಂದ ಮೂವ್ ಮಾಡಬಹುದು. ಹೀಗೆ ಇದು 7 ಮೀಟರ್ಸ್ ವರೆಗೂ ಹೋಗುತ್ತೆ. ಹೀಗೆ ಮುಂದೆ ಮೂವ್ ಮಾಡೋಕೆ ಈ ಬಟನ್ ಅನ್ನ ಪ್ರೆಸ್ ಮಾಡಬೇಕು. ಮೂವ್ ಆಗುವಾಗ ಏನಾದ್ರೂ ಆಬ್ಸ್ಟಿಕಲ್ಸ್ ಇದ್ರೆ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ. ಹಿಂದೆ ಮೂವ್ ಮಾಡೋಕೆ ಈ ಬಟನ್ ಅನ್ನ ಪ್ರೆಸ್ ಮಾಡಬೇಕು. ಇದನ್ನ ಆಫ್ ಮಾಡೋಕೆ ಲಾಕ್ ಬಟನ್ ಪ್ರೆಸ್ ಮಾಡಿದ್ರೆ ಇದು ಆಫ್ ಆಗುತ್ತೆ. ಈ ಕಾರ್ನ ಇನ್ನಷ್ಟು ಫೀಚರ್ಸ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಈ ಕಾರ್ ಹೇಗಿದೆ, ನಿಮಗೆ ಏನೆಲ್ಲ ಫೀಚರ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.